ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ರೆಡ್ ಸ್ಯಾಂಡಲ್‌ವುಡ್ಡಿಂದ ಪೌಡರ್ ಮಾಡಿಕೊಂಡು ಹೇಗೆ ಸೋಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತೊಂದು ಡಿಫ್ರೆಂಟಾಗಿ ಮಾಡೋಣ. ಬೇರೆ ಬೇರೆ ಒಂದು ಕಾಂಬಿನೇಷನ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸ್‌ನ ತಗೊಂಡಿದ್ದೆ. ಸೊ ಇದನ್ನು ಇವಾಗ ನಾನು ಡಬಲ್ ಬಾಯ್ಲರ್ ಮಾಡ್ಕೋಬೇಕು. ಸೊ ಹಾಗಾಗಿ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಗ ಮೆಲ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಮೊದಲೇ ನಾನು ನೀರನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಸೊ ಅದರಲ್ಲಿ ಇವಾಗ ನಾವು ಡಬಲ್ ಬಾಯ್ಲರ್ ಮೂಲಕ ಇದನ್ನು ಮೆಲ್ಟ್ ಮಾಡೋಣ. ಇದು ನಿಧಾನಕ್ಕೆ ಮೆಲ್ಟ್ ಆಗೋವರೆಗೂ. ರೆಡ್ ಸ್ಯಾಂಡಲ್ವುಡ್ದು ಬೆನಿಫಿಟ್ಸ್ ನಿಮ್ಮ ಸ್ಕಿನ್ಗೆ ಏನಿರುತ್ತೆ ಅಂತಂದರೆ, ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ ರೆಡ್ ಸ್ಯಾಂಡಲ್ವುಡ್ಡು. ತುಂಬ ಜನ ಜಸ್ಟ್ ಪ್ಯಾಕ್ಗಳ ಥರನೂ ಯೂಸ್ ಮಾಡ್ತಾರೆ. ಸೊ ತುಂಬ ಜನಕ್ಕೆ ಟೈಮ್ ಇರಲ್ಲ ಪ್ಯಾಕ್ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಕಾಯೋಕ್ಕೆ. ಸೊ ಅಂಥವರು ಸೋಪಲ್ಲಿ ಹಾಕಿ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅದೇ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಹೋಗ್ತದೆ. ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸ್‌ನ ತಗೊಂಡಿದ್ದೀನಿ. ಸೊ ಗೋಟ್ ಮಿಲ್ಕ್ ಸೋಪ್ ಬೇಸ್ ಯಾಕೆ ತಗೊಂಡಿದ್ದೀನಿ ಅಂದರೆ, ಇಲ್ಲಿ ಗೋಟ್ ಮಿಲ್ಕಿಂದ ಮಾಡಿರ್ತಾರಲ್ವ. ಸೊ ರೆಡ್ ಸ್ಯಾಂಡಲ್‌ವುಡ್ ಹಾಕಿದಾಗ ನಿಮಗೆ 2 ಡಬಲ್ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಆ ಕಾಂಬಿನೇಷನಲ್ಲಿ ನಾನು ತಗೋತಾ ಇದ್ದೀನಿ. ಇವತ್ತು ನಾನು ರೆಡ್ ಸ್ಯಾಂಡಲ್‌ವುಡ್ ಜೊತೆ ಇನ್ನೊಂದು 2-3 ಇಂಗ್ರೀಡಿಯೆಂಟ್ ಹಾಕ್ತೀನಿ. ಸೊ ಅದೇನಂತಂದರೆ ಎಲೋವೆರಾ ಜೆಲ್. ಇಲ್ಲಿ ನೋಡಿ, ರೆಡ್ ಸ್ಯಾಂಡಲ್‌ವುಡ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲೋವೆರಾ ಜೆಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಸೊ ಇಲ್ಲಿ ನಿಮಗೆ ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ಎಲೋವೆರಾ ಜೆಲ್‌ನ ನೀವು ಸೋಪಲ್ಲಿ ಯೂಸ್ ಮಾಡಿದಾಗ. ಡ್ರೈನೆಸ್ ಬರಲ್ಲ ಸ್ಕಿನ್ಗೆ. ಸೊ ಹಾಗಾಗಿ ಇಲ್ಲಿ ಎಲೋವೆರಾ ಜೆಲ್‌ನ ಹಾಕಿ ಜಸ್ಟ್ ನೀಟಾಗೆಲ್ಲ ಬ್ಲೆಂಡ್ ಮಾಡಿಕೊಂಡು, ಸೊ ಅದಾದಮೇಲೆ ಅದನ್ನು ನಾನು ಸೋಪ್ ಬೇಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಇನ್ನೊಂದು ಏನು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಮುಂದೆ. ಸೊ ಇದು ನೀಟಾಗಿ ಬ್ಲೆಂಡ್ ಆಗಬೇಕು. ಲಂಪ್ಸ್ ಎಲ್ಲ ಉಳ್ಕೊಬಾರ್ದು, ಅಂದರೆ ಗಂಟು ಉಳ್ಕೊಬಾರ್ದು. ಗಂಟು ಉಳ್ಕೊಂಡಾಗ ಏನಾಗುತ್ತೆ ಅಂದರೆ, ನೀವು ವಾಶ್ ಮಾಡಬೇಕಾದ್ರೆ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಥರ ಸಿಗುತ್ತೆ. ಸೊ ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ನೀವು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಗ್ಲಿಸರಿನ್ನ ಯೂಸ್ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಗ್ಲಿಸರಿನ್ನ. ಸೊ ಅದನ್ನು ಹಾಕ್ಕೊಳ್ಳಿ. ಸೊ ಯಾವಾಗಲೂ ಸ್ಕಿನ್ ಡ್ರೈ ಇರಲ್ಲ, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ದವ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು, ಏಕೆಂದರೆ ಎಲೋವೆರಾ ಜೆಲ್ ಹಾಕಿರ್ತೀರಲ್ಲ. ಸೊ ಹಾಗಾಗಿ ಆಮೇಲೆ ಫ್ರೇಗ್ರೆನ್ಸ್ನ ನಿಮಗೆ ಯಾವ್ದು ಇಷ್ಟ ಆ ಫ್ರೇಗ್ರೆನ್ಸು ಅಥವಾ ಎಸೆನ್ಷಿಯಲ್ ಆಯಿಲ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಫ್ರೇಗ್ರೆನ್ಸು, ವಿತೌಟ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡೋದು, ಬಟ್ ಫ್ರೇಗ್ರೆನ್ಸ್ ಬರಬೇಕು, ಅಂದರೆ ಸೋಪು ಸ್ಮೆಲ್ ಆಗಬೇಕು, ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೇನು ನಾನು ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ನೆಕ್ಸ್ಟ್ ವಿಡಿಯೋಕ್ಕೆ ವೆಯ್ಟ್ ಮಾಡ್ತೀರಿ, ಆವಾಗ ನಾನು ನಿಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ ನ್ಯಾಚುರಲ್ ಸ್ಮೆಲ್ಲಿಂಗ್ ಕೊಡೋಕ್ಕೆ. ಸೊ ಅದು ಯಾವುದು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿದೆ, ರೆಡಿ ಆಯಿತು. ರೆಡಿ ಆದ ತಕ್ಷಣ ಇದನ್ನು ನಾವು ಮೋಲ್ಡ್ಗೆ ಹಾಕೋಣ. ಮೋಲ್ಡ್ಗೆ ಹಾಕಿ ನಿಮಗೆ ಗೊತ್ತಿರೋಂಗೆ 20 to 30 ಮಿನಿಟ್ಸ್ ಬಿಟ್ಟು ಅನ್ಮೋಲ್ಡ್ ಮಾಡಿದರೆ ಸೋಪು ರೆಡಿಯಾಗಿರುತ್ತೆ. ಬೈ ನೆಕ್ಸ್ಟ್ ಡೇ ನೀವು ಈ ಸೋಪನ್ನು ಯೂಸ್ ಮಾಡ್ಬೋದು. ಸೊ ಒಳ್ಳೆ ಗ್ಲೋನೆಸ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ಶೇರ್ ಮಾಡಿ ನನ್ನ ಕಂಟೆಂಟ ಬೇರೆಯವ್ರಿಗೂ, ಅವರು ನೋಡಲಿ, ಸಬ್ಸ್ಕ್ರೈಬ್ ಆಗಲಿ, ನಮಗೂ ಒಂದು ಎಂಕರೇಜ್ಮೆಂಟ್ ಅಂತ ಸಿಗುತ್ತೆ. ಸೊ ಆವಾಗ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ನಿಮಗೂ ಹೊಸದು ಕಲಿಯೋಕ್ಕೆ ಸಹಾಯ ಆಗುತ್ತೆ, ನಮಗೂ ನೆಕ್ಸ್ಟ್ ಒಂದು ವಿಡಿಯೋ ಹಾಕೋಕ್ಕೆ ಸಹಾಯ ಆಗುತ್ತೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ರಿಲೇಟೆಡ್ ಟು ಈ ಸೋಪ್. ಸೊ ನಾನು ಆನ್ಸರ್ ಮಾಡ್ತೀನಿ. ಕೋಲ್ಡ್ ಪ್ರೊಸೆಸ್ಸಲ್ಲಿ ಹೇಗೆ ಮಾಡೋದು ಅಂತಲೂ ಕೂಡ ನಾವಿಲ್ಲಿ ಹೇಳ್ಕೊಟ್ಟಿರ್ತೀವಿ. ಸೊ ನೀವು ಆ ವಿಡಿಯೋಗಳನ್ನು ನೋಡಿ ಕೂಡ ಮಾಡ್ಕೊಳ್ಬೋದು. ಸೊ ಈಗ ನೋಡಿ, ಇಲ್ಲಿ ಇದು ಆಲ್ಮೋಸ್ಟ್ ಆಲ್ ಆಗೋಕ್ಕೆ ಬಂದಿದೆ. ಆಗಿದೆ ನೋಡಿ, ಇವಾಗ ಒಂದು 20 ಮಿನಿಟ್ಸು ಅನ್ಮೋಲ್ಡ್ ಮಾಡ್ತೀನಿ. ಸೋಪು ರೆಡಿಯಾಗಿದೆ. ಇವಾಗ ನೀವು ನೆಕ್ಸ್ಟ್ ಡೇಗೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ನೊರೆ ಬರಲ್ಲ ಅಂತ. ನೀವು ಒಳ್ಳೆ ಸೋಪ್ ಬೇಸ್ ತಗೊಳ್ಳಿ, ನೊರೆ ಬರುತ್ತೆ ಪೌಡರ್ ಹಾಕಿದಾಗ. ನೀವು ಜಸ್ಟು ಒಂದು 100 ಗ್ರಾಮಿಗೆ ಅಂದರೆ 1-2 ಗ್ರಾಮ್ ಹಾಕಿದರೆ ಸಾಕು ಪೌಡರ್ನ. ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೋಪಲ್ಲೂ ಕೂಡ ನೊರೆ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗೋದು ಆ ಥರ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಸೊ ಇವಾಗ ನೋಡಿ, ನೀಟಾಗಿ ರೆಡಿಯಾಗಿದೆ. ಇದನ್ನು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ ಇಟ್ಕೊಳ್ಳಿ. ಕೋಲ್ಡ್ ಪ್ರೊಸೆಸ್ ಸೋಪಲ್ಲಿ ಬೇಕು ಅಂದರೆ ಅದರಲ್ಲೂ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಮತ್ತೊಂದು ಸತಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ನಮ್ದು ಯಾವುದಾದ್ರೂ ಪ್ರಾಡಕ್ಟ್ ಬೇಕಂದ್ರೂ ನೀವು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಕೊರಿಯರ್ ವ್ಯವಸ್ಥೆ ಮೂಲಕ ಅದನ್ನು ಕಳಿಸಿಕೊಡ್ತಾ ಇದ್ದೀವಿ. ಸೊ ತುಂಬ ಜನ ತಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಎಲ್ಲರಿಗೂ. ಸೊ ಹಾಗಾಗಿ ನಿಮಗೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.